ಗುಡ್ ನ್ಯೂಸ್ ಅನ್ನ ಕೊಟ್ಟ ಅಪ್ಪು ಮಗಳು ಧೃತಿ. ಹೌದು ಸ್ನೇಹಿತರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಪ್ಪು ಮಗಳು ಧೃತಿಯ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಒಂದು ಮದುವೆ ಯಾವಾಗ ಒಂದು ಧೃತಿ ರಾಜ್ಕುಮಾರ್ ಅವರದು, ಇವರೇನಾದರೂ ಕನ್ನಡ ಇಂಡಸ್ಟ್ರಿಗೆ ಕಾಲಿರ್ತೀರಾ ಅಂತಕ್ಕಂಥ ಸುದ್ದಿಗಳನ್ನು ಹಲವಾರು ಅಭಿಮಾನಿಗಳು ಕೇಳ್ತಾ ಇದ್ರು. ಇದಕ್ಕೆ ಒಂದು ಫುಲ್ ಪಾಯಿಂಟ್ ಅನ್ನ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇಟ್ಟಿದ್ದಾರೆ. ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕಾಲಿಡ್ತಾ ಇದ್ದಾರೆ. ಸೊ ಹೇಗೆ ಕಾಲಿಡ್ತಿದ್ದಾರೆ, ಏನು ಒಂದು ಅಪ್ಪು ವಂಶಸ್ಥರು ಅಂದರೆ ಒಂದು ಎಲ್ಲರಿಗೂ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಏನು ಒಂದು ಧೃತಿಯವರ ಮದುವೆ ಯಾರ ಜೊತೆ ಆಗಲಿದೆ, ಸೊ ಏನು ಅಪ್ಪನ ಆಸೆ ಏನಿತ್ತು, ಒಂದು ಅಪ್ಪನ ಆಸೆಯನ್ನು ಈಡೇರಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಅಷ್ಟಕ್ಕೂ ಏನಾಯಿತು, ಏನು ಅಪ್ಪನ ಆಸೆ ಇತ್ತು, ಸೊ ಏನಾಯಿತು, ಧೃತಿಯ ಒಂದು ಪುನೀತ್ ರಾಜ್ಕುಮಾರ್ ಅವರು ಯಾವ ನಟಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡಲಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಅಪ್ಪು ಅವರ ಬಗ್ಗೆ ಹೇಳಬೇಕಂದ್ರೆ ಒಂದೆರಡು ಮಾತಲ್ಲ, ಒಂದು ಭಾವುಕ ಧ್ವನಿನೇ ಬಂದ್ಬಿಡುತ್ತೆ. ಸೊ ಹಲವಾರು ಜನರಿಗೆ ದಾನ ಧರ್ಮವನ್ನ ಮಾಡ್ತಾ ಹಲವಾರು ಜನರ ಕಣ್ಣಿಗೆ ದೇವರಾಗಿ ಇಂದಿಗೂ ಕೂಡ ನೆಲೆಸಿದ್ದಾರೆ. ಹಲವರ ಮನೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಒಂದು ಅಪ್ಪು ಅವರ ಫೋಟೋ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಒಂದು ದೇವರ ಸ್ಥಾನದಲ್ಲಿ ಅಪ್ಪು ಅವರ ಫೋಟೋ ಇದೆ. ದೇವರ ಫೋಟೋಗಳನ್ನ ಎಲ್ಲಿ ಹಾಕ್ತಾರೋ ಅಲ್ಲಿಯೇ ಒಂದು ಅಪ್ಪು ಅವರ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ, ಒಬ್ಬ ಕನ್ನಡದ ನಟ ಇಷ್ಟೊಂದು ಮಾಡಿದ್ದಾರೆ ಅಪ್ಪ ಅಂತಂದ್ರೆ. ಇಂದಿಗೂ ಕೂಡ ಎಷ್ಟೋ ಜನರಿಗೆ ಅಪ್ಪು ಅವರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಯಾಕೆಪ್ಪ ಅಂತಂದ್ರೆ ಒಂದು ಅಪ್ಪು ಅವರು ತಾವು ಮಾಡಿದ ಕೆಲಸವನ್ನ ಎಲ್ಲೂ ಯಾರ ಮುಂದೆನೇ ಹೇಳ್ಕೊಂಡಿಲ್ಲ, ಯಾವುದೇ ರೀತಿಯಲ್ಲಿ ಹೇಳ್ಕೊಂಡಿಲ್ಲ. ಅಂತಹ ಒಂದು ಧೀಮಂತ ಗುಣವಂತ ಅಪ್ಪು ನಮ್ಮವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಒಂದು 10 ರೂಪಾಯಿ ದಾನ ಮಾಡಿದ್ರೆ ಒಂದು 20 ರೂಪಾಯಿದು ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಆಡ್ಸ್ ಅನ್ನ ಮಾಡ್ತಾರೆ. ಸೊ ಅಂತಹ ಕಾಲದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಂತಹದ್ರಲ್ಲಿ ತಾವು ಎಷ್ಟೇ ಒಂದು ದಾನ ಧರ್ಮವನ್ನ ಮಾಡಿದ್ರು ಅದನ್ನ ಯಾರಿಗೂ ಕೂಡ ಒಂದು ಅಪ್ಪು ಅವರು ಹೇಳ್ಕೊಳ್ಳಲಿಲ್ಲ. ಸೊ ಇಂತಹ ಅಪ್ಪು ಅವರ ಮಕ್ಕಳ ಬಗ್ಗೆ ಆಗಿರಲಿ, ಒಂದು ವಂಶಸ್ಥರ ಬಗ್ಗೆ ಆಗಿರಲಿ, ಒಂದು ಕುಟುಂಬದ ಬಗ್ಗೆ ಆಗಿರಲಿ, ಏನಾದರೂ ಒಂದು ಸುದ್ದಿ ಅಂದರೆ ಎಲ್ಲರೂ ಕೂಡ ಕಾಯ್ಕೊಂಡು ಕೂರ್ತಿರ್ತಾರೆ. ಯಾಕಂದರೆ ಒಂದು ಅಪ್ಪು ಅವರ ಮನೆತನ ಅಂದರೆ ಎಲ್ರಿಗೂ ಕೂಡ ತುಂಬ ಗೌರವ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಅಪ್ಪು ಅವರು ತಮ್ಮ ಮಗಳ ಮೇಲೆ ತುಂಬಾನೇ ಒಂದು ಪ್ರೀತಿ ಇದ್ರು, ದೊಡ್ಡ ಮಗಳ ಮೇಲೆ, ಧೃತಿ ಅವರ ಮೇಲೆ. ಸೊ ಈಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಒಂದು ಅಪ್ಪು ನಿಮ್ಮ ತಂದೆ ಆಸೆ ಇದು ಅನ್ನೋ ಮಾತನ್ನು ಕೂಡ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಅಷ್ಟಕ್ಕೂ ಏನಾಯ್ತು, ಏನು ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ಇತ್ತೀಚೆಗಷ್ಟೇ ಒಂದು ವಿದ್ಯಾಭ್ಯಾಸ ಕೂಡ ಒಂದು ಕಂಪ್ಲೀಟ್ ಆಯಿತು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಸೊ ಒಂದು US ಅಲ್ಲಿ ಇವರು ಒಂದು ಡಾಕ್ಟರೇಟ್ ಅಂದ್ರೆ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗಿದ್ರು. ಸೊ ಒಂದು ಅಪ್ಪು ಅವರು ಮರಣ ಹೊಂದಿದಾಗ ಕೂಡ ಬಂದಿದ್ರು. ಸೊ ಇನ್ನು ಅಪ್ಪು ಅವರಿಗೆ ತುಂಬ ಆಸೆ ಇತ್ತು, ನನ್ನ ಮಗಳು ಸರಿಯಾಗಿ ಒಂದು ಶಿಕ್ಷಣವನ್ನು ಕಲಿತು ಏನಾದರೂ ಮಾಡಬೇಕು ಅನ್ನೋದು. ಸೊ ಅಪ್ಪು ಅವರ ಆಸೆಯಂತೆ ಒಂದು US ಅಲ್ಲಿ ಒಂದು ಶಿಕ್ಷಣವನ್ನು ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ಇನ್ನು US ಅಲ್ಲಿ ನಾನು ಒಂದು ಆಫೀಸನ್ನು ಹಾಕ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಅದನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಬೇಡಮ್ಮ, ನಾನು ಈಗಾಗಲೇ ತುಂಬ ನೊಂದಿದ್ದೇನೆ. ಸೊ ನಿಮ್ಮ ತಂದೆಯನ್ನು ಕಳೆದುಕೊಂಡು ನನಗೆ ತುಂಬ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ತಂದೆನೂ ಕೂಡ ನನ್ನ ಜೊತೆ ಅಲ್ಲ, ನೀನು ಕೂಡ ಅಲ್ಲಿ ಹೋದರೆ ನಾನು ಒಬ್ಬಳೇ ಏನು ಮಾಡಲಿ ಇಲ್ಲಿ ಅನ್ನೋ ಮಾತನ್ನು ಕೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತಾಯಿಯ ಭಾವುಕ ಮಾತುಗಳನ್ನ ಕೇಳಿ ಒಂದು ಕಣ್ಣೀರನ್ನ ಹಾಕುತ್ತಾ, ಸೊ ಇಲ್ಲಮ್ಮ ನೀನು ಹೇಳಿದಾಗೆ ಕೇಳ್ತೀನಿ ಅನ್ನೋ ಮಾತನ್ನ ಕೂಡ ಇಲ್ಲಿ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಏನಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಕೂಡ ಕಾಲಿಡ್ತಾ ಇದ್ದಾರಂತೆ. ಸೊ ಯಾವ ರೀತಿಯಾಗಿ ಕಾಲಿಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯಾಗಿ ಒಂದು ಮಾಹಿತಿ ಕೂಡ ಸಿಕ್ಕಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಇನ್ನು ಒಂದು ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಮದುವೆ ಕೂಡ ಆಗಲಿದೆ ಅಂತ ಅವ್ರದ್ದು ಒಂದು ಇದು ಅಪ್ಪು ಅವರ ಆಸೆ ಅಂತೆ ಅಂತಕ್ಕಂಥ ಸುದ್ದಿಗಳು ಕೂಡ ಹರಿದು ಬರ್ತಾ ಇವೆ. ಇನ್ನು ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಒಂದು ಮಾಹಿತಿ ಬಗ್ಗೆ, ಧೃತಿ ಅವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.